ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ಎಲ್ರಿಗೂ ನಿಗೂಢ ಕಥೆಗಳಿಗೆ ಸ್ವಾಗತ. ಇವತ್ತು ನಾನು ಹೇಳ್ತಾ ಇರುವಂಥ ಕತೆ ನಮ್ಮ ಸಬ್ಸ್ಕ್ರೈಬರ್ ಸುಬ್ರಹ್ಮಣ್ಯ ಅವರ ಮಾವನ ಸ್ನೇಹಿತ ಮಂಜುನಾಥ್ ಅವರ ಲೈಫಲ್ಲಿ ನಡೆದಂಥ ಒಂದು ಹಾರರ್ ಇನ್ಸಿಡೆಂಟ್. ಮಂಜುನಾಥ್ ಒಬ್ಬರು ಯಕ್ಷಗಾನ ಕಲಾವಿದರು. ಅವರು ಯಕ್ಷಗಾನ ಮುಗಿಸ್ಕೊಂಡು ಒಂದು ಕಡೆಯಿಂದ ವಾಪಸ್ ಬರ್ತಿದ್ದಾಗ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದೇ ಎಕ್ಸ್ಪೀರಿಯನ್ಸ್ನ ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು. ಈ ಕತೆ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ಕೇಳಿ. 2008 ಜೂನ್ ತಿಂಗಳು ಈ ಒಂದು ಇನ್ಸಿಡೆಂಟ್ ನಡೆದಾಗ ಮಂಜುನಾಥ್ ಇನ್ನು ಕಾಲೇಜ್ ಓದ್ತಿದ್ದ. ಸಿದ್ದಾಪುರದ ಕಾನಳ್ಳಿ ಅನ್ನೋ ಹಳ್ಳಿಯಲ್ಲಿ ಯಕ್ಷಗಾನಕ್ಕೆ ವ್ಯವಸ್ಥೆ ಆಗಿರುತ್ತೆ. ಸಾಮಾನ್ಯವಾಗಿ ಯಕ್ಷಗಾನ ರಾತ್ರಿ ಶುರು ಆದ್ರೆ ಬೆಳಗಿನ ಜಾವವರೆಗೂ ನಡೀತಾ ಇತ್ತು. ಮಂಜುನಾಥ್ ಜೊತೆಗೆ 6 ಜನ ಯಕ್ಷಗಾನ ಕಲಾವಿದ್ರು ಓಮ್ನಿಲಿ ಸಿರ್ಸಿಯಿಂದ ಕಾನಳ್ಳಿಗೆ ಹೋಗೋದಕ್ಕೆ ತಯಾರಾಗಿರ್ತಾರೆ. ಆ ಯಕ್ಷಗಾನ ಕಲಾವಿದ್ರು ಸಂಜೆ ಮೇಲೆ ಹೊರಡುತ್ತಾರೆ. ಅವರು ಆ ಹಳ್ಳಿನ ಸೇರೋ ಅಷ್ಟರಲ್ಲಿ ರಾತ್ರಿ ಆಗತ್ತೆ. ಆ ಜಾಗಕ್ಕೆ ಹೋಗೋದಕ್ಕೆ 2 ರಸ್ತೆಗಳಿತ್ತು. ಇವರು ದಾರಿಲಿ ಹೋಗ್ತಾ ಒಂದು ಅಂಗಡಿಲಿ ಅದ್ರ ಬಗ್ಗೆ ವಿಚಾರಿಸ್ತಾರೆ. ಕಾನಳ್ಳಿಗೆ ತಲುಪೋದಕ್ಕೆ 2 ರಸ್ತೆಗಳಿದೆ. ಅದರಲ್ಲಿ ಮೊದಲನೇದು ಗೊರೆಗುಡ್ಡ. ಅದು ಬೆಟ್ಟದ ಮಾರ್ಗವಾಗಿ ಹೋಗುವಂತ ರಸ್ತೆ. ಆ ರಸ್ತೆ ಮೂಲಕ ಹೋದಾಗ ಸುಮಾರು 1 ಕಿಲೋಮೀಟರ್ ಕಡಿಮೆ ಆಗುತ್ತೆ. ಇನ್ನೊಂದು ರಸ್ತೆ ಇದೆ, ಅದು ಕಣಿ ರಸ್ತೆ. ಈ ಮಾರ್ಗವಾಗಿ ಹೋದ್ರೆ ಸುಮಾರು 2 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಸುತ್ತ ಹಾಕೊಂಡ್ ಬರ್ಬೇಕಾಗತ್ತೆ. ಆದ್ರೆ ಬಸ್ಗಳು ಮತ್ತೆ ಲಾರಿಗಳು ಇದೇ ಕಣಿ ರಸ್ತೆಲಿ ಹೋಗ್ತಾ ಇದ್ದಿದ್ದು. ಯಾಕೆ ಅಂತಂದ್ರೆ ಗೊರೆಗುಡ್ಡ ರಸ್ತೆ ಸ್ವಲ್ಪ ಚಿಕ್ಕದಾಗಿತ್ತು. ಅಲ್ಲಿ ದೊಡ್ಡ ದೊಡ್ಡ ಗಾಡಿಗಳು ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ. ಇದನ್ನೇ ಆ ಅಂಗಡಿಯವನು ಹೇಳೋದು. ಸರಿ ಅಂತ ಈ ತಂಡ ಗೊರೆಗುಡ್ಡದ ಕಡೆ ಹೋದಾಗ ಆ ದಾರಿ ಮಧ್ಯ ಕಲ್ಲುಗಳಿಂದ ಅಡ್ಡ ಹಾಕಿರ್ತಾರೆ. ಅದನ್ನ ಯಾರು ಕ್ಲಿಯರ್ ಮಾಡ್ತಾರೆ ಅಂತ ಕಣಿ ರಸ್ತೆಗೆ ರೂಟ್ ಚೇಂಜ್ ಮಾಡ್ತಾರೆ. ಅವರು ಕಾನಳ್ಳಿ ತಲುಪುತ್ತಾರೆ. ಯಕ್ಷಗಾನ ಕಾರ್ಯಕ್ರಮ ತುಂಬಾ ಚೆನ್ನಾಗಾಗತ್ತೆ. ಮಂಜುನಾಥ್ಗೆ ಇದ್ದಂತ ಪಾತ್ರ ಸುಮಾರು 12 ಗಂಟೆ ಅಷ್ಟರಲ್ಲಿ ಮುಗ್ದೋಗಿರುತ್ತೆ. ಅವತ್ತು ಭಾನುವಾರ. ಅದೇ ಕಾರಣಕ್ಕೆ ಯಕ್ಷಗಾನಕ್ಕೆ ಅಂತ ಮಂಜುನಾಥ್ ಹೋಗಿದ್ದು. ಬೆಳಗಿನ ಜಾವ ಅವನ್ಗೆ ಕಾಲೇಜ್ ಇತ್ತು. ಹೇಗೋ ನನ್ನ ಪಾತ್ರ ಮುಗ್ದಿದೆ, ನಾನು ಈಗ್ಲೇ ಹೊರಟ್ರೆ ಬೆಳಗಿನ ಜಾವ ನಾನು ಕಾಲೇಜ್ಗೆ ಹೋಗ್ಬೋದು ಅಂತ ಡಿಸೈಡ್ ಆಗ್ತಾನೆ. ಹಾಗೆ ಅವನ ಸ್ನೇಹಿತರ ಹತ್ರ ಕೂಡ ಹೇಳ್ಕೊತಾನೆ. ಮಂಜುನಾಥ್ ತನ್ನ ಸ್ನೇಹಿತನ ಹತ್ರ ಹೇಳ್ತಾನೆ, ಈಗ ನಾನು ಓಮ್ನಿ ತಗೊಂಡು ಹೊರಟಿರ್ತೀನಿ, ಬೆಳಗ್ಗೆ ನಿಮ್ಮ ತಂದೆ ಹತ್ರ ಕೀ ಕೊಡ್ತೀನಿ, ಅವ್ರು ನಿಮ್ಮನ್ನ ಬಂದು ಪಿಕ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾನೆ. ಅಷ್ಟೊತ್ತಲ್ಲಿ ಅವನೊಬ್ನೇ ಹೋಗ್ತಿದ್ದಿದ್ರಿಂದ ತನ್ನ ಸ್ನೇಹಿತರು ಯಾವುದೇ ಕಾರಣಕ್ಕೂ ಎಲ್ಲೋ ನಿಲ್ಸ್ಬೇಡ, ಡೈರೆಕ್ಟ್ ಆಗಿ ಮನೆಗೆ ಹೋಗುವಂತ ಎಚ್ಚರಿಸ್ತಾರೆ. ಸಮಯ ಸರಿ ಸುಮಾರು 12 ಗಂಟೆ. ಮಂಜುನಾಥ್ ಒಬ್ನೇ ವಾಪಸ್ ಹೊರಡ್ತಾ ಇರ್ತಾನೆ. ಊರಿನ ಜನನು ಕೂಡ ಹುಷಾರಾಗಿ ಹೋಗುವಂತ ಎಚ್ಚರಿಸಿರ್ತಾರೆ. ಆ ಕಾರಣಕ್ಕೆ ಮಂಜುನಾಥ್ ಬೇಗ ಹೋದ್ರೆ ಸಾಕು ಅಂತ ಅವನು ಹೋಗ್ಬೇಕಾದ್ರೆ ಕಣಿ ರಸ್ತೆಯಿಂದ ಹೋಗ್ಲಿಲ್ಲ. ಅವನು ಚೂಸ್ ಮಾಡ್ಕೊಂಡಿತ್ತು ಗೊರೆಗುಡ್ಡ ರಸ್ತೆ. ಲೆಫ್ಟ್ ಸೈಡ್ ಟರ್ನ್ ಆಗಿ ರೋಡ್ಗೆ ಎಂಟರ್ ಆಗುವಾಗ್ಲೇ ಅವ್ರು ಬರುವಾಗ ಹೇಗೆ ದಾರಿ ಮಧ್ಯೆ ಕಲ್ಲುಗಳನ್ನ ಜೋಡಿಸಿದ್ರು ಅದೇ ರೀತಿ ಇಲ್ಲೂ ಕೂಡ ದಾರಿ ಮಧ್ಯೆ ಕಲ್ಲುಗಳನ್ನ ಅಡ್ಡ ಹಾಕಿದ್ರು. ಆ ರಾತ್ರಿ ಮಂಜುನಾಥ್ ಮಧ್ಯ ರೋಡಲ್ಲಿರುವಂತ ಕಲ್ಲುಗಳನ್ನ ಸರಿಸಿ ಅದೇ ರೋಡಲ್ಲಿ ಹೋಗೋದಕ್ಕೆ ಶುರು ಮಾಡ್ತಾನೆ. ಆ ರಸ್ತೆಯಲ್ಲೇ ಹೋಗ್ತಾ ಹೋಗ್ತಾ ಮಧ್ಯ ರೋಡಲ್ಲಿ ಒಂದು ಲ್ಯಾಂಟನ್ ಕಾಣಿಸುತ್ತೆ. ಲ್ಯಾಂಟನ್ ಗೊತ್ತು ಅಲ್ವಾ, ಆಗಿನ ಕಾಲದಲ್ಲಿ ಸೀಮೆ ಎಣ್ಣೆ ಲ್ಯಾಂಪ್ ಅಂತಾನೂ ಕೂಡ ಕರಿತಾ ಇದ್ರು. ಆ ಲ್ಯಾಂಪ್ ಉರಿತಾ ಇತ್ತು. ಯಾರೋ ಬಂದವರು ಇದನ್ನ ಇಲ್ಲೇ ಇಟ್ಟು ಇಲ್ಲೆಲ್ಲೋ ಹೋಗಿರಬಹುದು ಅಂತ ಅವನು ಓಮ್ನಿನ ಇಳಿದು ಆ ಲ್ಯಾಂಪ್ ನ ಸೈಡ್ಗೆ ಸರಿಸ್ತಾನೆ. ಇನ್ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿ ಇದೇ ರೀತಿ ರಸ್ತೆ ಮಧ್ಯ 2 ಲ್ಯಾಂಟನ್ಗಳಿರುತ್ತೆ. ಆಗ ಮಂಜುನಾಥ್ಗೆ ಗಾಬರಿ ಆಗತ್ತೆ. ಇದ್ಯಾಕೆ ರಸ್ತೆ ಮಧ್ಯ ಇದೆ, ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ ಅಂತ. ಕೈಗೊಂದು ಟಾರ್ಚ್ ನ ತಗೊಂಡು ಅವನ್ ಕಾರ್ ಕೆಳಗೆ ಇಳಿತಾನೆ. ಇಳಿದು ಇಲ್ಲಿ ಯಾರಾದ್ರೂ ಇದೀರಾ, ಇಷ್ಟೊತ್ತಲ್ಲಿ ಲ್ಯಾಂಟಿನ ಯಾಕೆ ರೋಡಲ್ಲಿ ಇಟ್ಟಿದ್ದೀರಾ ಅಂತ ಕೇಳ್ತಾನೆ. ಆಗ ಒಂದು ಧ್ವನಿ ರೆಸ್ಪಾನ್ಸ್ ಕೂಡ ಮಾಡುತ್ತೆ, ಹೌದು ನಾನು ಇಲ್ಲೇ ಮರದ ಮೇಲೆ ಇದ್ದೀನಿ ಅಂತ. ಇಷ್ಟೊತ್ತಲ್ಲಿ ಮರದ ಮೇಲೆ ಏನ್ ಮಾಡ್ತಿದ್ದೀರಾ ಅಂತ ಮಂಜುನಾಥ್ ಆ ಟಾರ್ಚ್ ನ ಮರದ ಕಡೆಗೆ ಬಿಡ್ತಾನೆ. ಆದ್ರೆ ಅಲ್ಲಿ ಯಾರೂ ಇಲ್ಲ. ಒಂದು ಕ್ಷಣ ಮಂಜುನಾಥ್ಗೆ ಗಾಬರಿ ಆಗುತ್ತೆ. ಆದ್ರೆ ಅವನ್ ಮೊದ್ಲು ಇಲ್ಲಿಂದ ಹೋದ್ರೆ ಸಾಕು ಅಂತ ಇದನ್ನೆಲ್ಲ ರಸ್ತೆ ಮಧ್ಯೆ ಇಡಬೇಡಿ ಅಂತ ಅವನು ಆ ಲ್ಯಾಂಟಿನ್ಗಳನ್ನ ತಗೊಂಡು ಸೈಡ್ಗೆ ಇಡ್ತಾನೆ. ಸೈಡ್ಗಿಟ್ಟು ಅಲ್ಲಿಂದ ಹೊರಡ್ತಾನೆ. ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಅದೇ ರೀತಿ 2 ಲ್ಯಾಂಟಿನ್ಗಳು ಮಧ್ಯ ರೋಡಲ್ಲೇ ಇರುತ್ತೆ. ಈ ಸಲ ಮಂಜುನಾಥ್ಗೆ ಇದು ತುಂಬಾ ಕ್ರೀಪಿ ಅಂತ ಅನ್ಸುತ್ತೆ. ಅವನ್ ಕಾರಿಂದ ಇಳಿಯೋದು ಬೇಡ ಅಂತ ಹತ್ರ ಹೋಗ್ತಾ ಹೋಗ್ತಾ ಕಾರ್ ಗ್ಲಾಸ್ ಕೆಳಗಿಳಿಸಿ ಇಲ್ಲಿ ಯಾರಾದ್ರೂ ಇದೀರಾ ಅಂತ ಕೇಳ್ತಾನೆ. ಆಗ ಅದೇ ರೀತಿ ಮತ್ತೆ ಒಂದು ಧ್ವನಿ ಬರುತ್ತೆ, ಹೌದು ಇಲ್ಲೇ ಮರದ ಮೇಲಿದ್ದೀನಿ ಅಂತ. ಅಲ್ಲಿ ಗಾಬರಿ ಆಗುವಂತ ವಿಷಯ ಏನು ಅಂತಂದ್ರೆ ಆ ವಾಯ್ಸ್ ಮುಂಚೆ ಇವನ್ ಕೇಳಿದ್ನಲ್ವಾ, ಅದೇ ವಾಯ್ಸ್ ತರ ಇತ್ತು. ಮತ್ತೆ ಕಾರ್ ಒಳಗಿಂದನೇ ಟಾರ್ಚ್ ಆನ್ ಮಾಡ್ಕೊಂಡು ಮರದ ಕಡೆಗೆ ನೋಡ್ತಾನೆ. ಆದ್ರೆ ಮರದ ಮೇಲೆ ಯಾರೂ ಇಲ್ಲ. ಆ ಕ್ಷಣದಿಂದ ಮಂಜುನಾಥ್ಗೆ ತುಂಬಾನೇ ಭಯ ಆಗ್ಬಿಡತ್ತೆ. ಕ್ರೀಪಿಯಸ್ಟ್ ಅನುಭವಗಳಾಗುವುದು ಇಲ್ಲಿಂದ. ಅವನು ಕಾರ್ನ ಸೈಡ್ ಇಂದಾನೆ ಓಡಿಸ್ಕೊಂಡು ಫಾಸ್ಟ್ ಆಗಿ ಮುಂದಕ್ಕೆ ಹೋಗ್ಬಿಡ್ತಾನೆ.
ಅಲ್ಲಿಂದ ಸುಮಾರು ದೂರ ಹೋದ ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಅಲ್ಲೊಂದು ಪಾಳ್ ಬಿದ್ದಿರೋ ಬಸ್ ಸ್ಟ್ಯಾಂಡ್ ಕಾಣತ್ತೆ. ಆ ಬಸ್ ಸ್ಟ್ಯಾಂಡ್ ಹತ್ರ ಹೋದಾಗ ಅಲ್ಲೊಬ್ಳು ಲೇಡಿ ನಿಂತ್ಕೊಂಡಿರ್ತಾಳೆ. ಆ ಹುಡುಗಿ ಜೊತೆಗೆ ಒಂದೆರಡು ಪುಟಾಣಿ ಮಕ್ಕಳು ಕೂಡ ಇರುತ್ತೆ. ಅದನ್ನ ನೋಡ್ದಂತ ಮಂಜುನಾಥ್ಗೆ ಇವ್ರಿಷ್ಟೊತ್ತಿಗೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗಾಬರಿ ಆಗ್ತಾನೆ. ಮಂಜುನಾಥ್ ಹತ್ರ ಬರ್ತಾ ಇರೋದನ್ನ ನೋಡಿದಾಗ ಆ ಹುಡುಗಿ ಕೈ ಅಡ್ಡ ಮಾಡ್ತಾಳೆ. ಅವನಿಗೆ ಮೊದಲೇ ತುಂಬಾ ಭಯ ಆಗಿತ್ತು. ಆ ಹುಡುಗಿ ಡ್ರಾಪ್ ಕೇಳ್ತಾ ಇರೋದನ್ನ ನೋಡಿದಾಗ ತುಂಬಾನೇ ಹೆದರಿಕೆ ಆಗತ್ತೆ. ಆದ್ರೆ ಅವನ ಕೈಯಲ್ಲಿ ದೇವ್ರ ತಾಯ್ತಾ ಇದೆ ಅಂತ ಸ್ವಲ್ಪ ಧೈರ್ಯ ಮಾಡ್ಕೋತಾ ಇರ್ತಾನೆ. ಅದೇ ಧೈರ್ಯದಲ್ಲಿ ಕಾರ್ ನಿಲ್ಲಿಸ್ತಾನೆ. ಆ ಹುಡುಗಿ, ನಾವಿಲ್ಲೇ ಯಕ್ಷಗಾನಕ್ಕೆ ಬಂದವರು, ನಮ್ಮನ್ನ ಮುಂದಕ್ಕೆ ಸ್ವಲ್ಪ ಡ್ರಾಪ್ ಮಾಡ್ತೀರಾ ಅಂತ ಕೇಳ್ಕೋತಾಳೆ. ಮಂಜುನಾಥ್ ಆ ಹುಡುಗಿನ ಅಬ್ಸರ್ವ್ ಮಾಡಿದಾಗ ಅವಳು ತುಂಬಾ ಹೆಂಗಾಗಿರೋ ತರ ಕಾಣಿಸ್ತಾ ಇದ್ಲು. ಅವಳ ಕೈಗಳು ಮಾತ್ರ ತುಂಬಾ ವಯಸ್ಸಾಗಿರೋ ತರ ಕಾಣಿಸ್ತಾ ಇತ್ತು. ಆದ್ರೆ ಅವನ್ಗೆ ಅವಳ ಮುಖನ ಸರಿಯಾಗಿ ನೋಡೋದಕ್ಕಾಗೋದಿಲ್ಲ. ಅವಳ ಮುಖನ ಹಾಗೆ ಆ ಮಕ್ಕಳು ಮುಖನ ಸೆರಗಿಂದ ಮುಚ್ಚಿರ್ತಾಳೆ. ಅವಳು ಉಟ್ಕೊಂಡಿರುವಂತ ಸೀರೆ ಅದನ್ನೆಲ್ಲ ನೋಡಿದಾಗ ಅವಳೊಂಥರ ಲಂಬಾಣಿ ಹುಡುಗಿ ರೀತಿ ಕಾಣಿಸ್ತಾ ಇದ್ಲು. ಅವನ್ ಹೇಗೋ ಧೈರ್ಯ ಮಾಡಿ ಅವರನ್ನ ಹತ್ತಿಸ್ಕೋತಾನೆ. ಅವರು ಹಿಂದೆ ಸೀಟಲ್ಲಿ ಹತ್ಕೋತಾರೆ. ಆಗ ಮಂಜುನಾಥ್ ಕೇಳ್ತಾನೆ, ನೀವ್ ಯಾಕೆ ಹುಡುಗಿರು ಇಷ್ಟೊತ್ತು ಓಡಾಡ್ತಾ ಇದ್ದೀರಾ ಅಂತ, ನಿಮ್ ಜೊತೆಗೆ ಮನೆಯವರು ಅಥವಾ ದೊಡ್ಡವ್ರು ಯಾರು ಬರ್ಲಿಲ್ವಾ ಅಂತ ಕೇಳ್ತಾನೆ. ಆಗ ಅವಳು, ನಮ್ಮ ಯಜಮಾನ್ರು ಕೂಡ ನಮ್ ಜೊತೆನೆ ಬಂದಿದ್ರು, ಆದ್ರೆ ದಾರಿ ಮಧ್ಯ ಅವ್ರ ಗಾಡಿ ಪೆಟ್ರೋಲ್ ಖಾಲಿ ಆಗೋಯ್ತು, ಅದಕ್ಕೆ ಯಕ್ಷಗಾನಕ್ಕೆ ಹೇಗಿದ್ರು ಜನ ಬಂದಿರ್ತಾರಲ್ವಾ, ಇಲ್ಲಿ ನಿಂತ್ಕೊಳ್ಳಿ ನಿಮ್ಗೆ ಡ್ರಾಪ್ ಕೊಡ್ತಾರೆ ಅಂತ ಅವ್ರು ಹೇಳಿ ಮುಂದಕ್ಕೆ ಹೋಗಿದ್ರು ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ನೀವು ಬಂದ್ರಿ, ನಮ್ಮ ಯಜಮಾನ್ರು ಇಲ್ಲೇ ಮುಂದೆ ಇದ್ದಾರೆ, ಅಲ್ಲಿ ನನ್ನ ನಿಲ್ಸಿ ಅಂತ ಹೇಳ್ತಾಳೆ. ಅವತ್ತು ಹುಣ್ಣಿಮೆ ಬೇರೆ, ಆದ್ರೂ ನಿಮ್ಗೆ ತುಂಬಾ ಧೈರ್ಯ ಅಂತ ಆ ಹುಡುಗಿ ಹತ್ರ ಇವನು ಹೇಳ್ತಾನೆ. ಅದಕ್ಕೆ ಆ ಹುಡುಗಿ ಯಾವುದೇ ತರದ ರೆಸ್ಪಾನ್ಸ್ ಮಾಡಲ್ಲ, ಸುಮ್ನೆ ಕೂತಿರ್ತಾಳೆ. ಹಾಗೆ ಸುಮ್ನೆ ಸ್ವಲ್ಪ ದೂರ ಹೋದಾಗ ಆ ಹುಡುಗಿ, ಸರಿ ನಿಲ್ಸಿ, ನಮ್ಮ ಮನೆ ಬಂತು ಅಂತ ಹೇಳ್ತಾಳೆ. ಹೌದಾ ಅಂತ ಗಾಡಿ ನಿಲ್ಲಿಸ್ತಾನೆ. ನಿಲ್ಸಿ ಅವ್ರನ್ನ ಡ್ರಾಪ್ ಮಾಡಿ ಮುಂದಕ್ಕೆ ಹೋಗ್ತಿದ್ದಾಗ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಹೋಗ್ತಾ ಕಾರ್ ಮಿರರ್ನ ಅಬ್ಸರ್ವ್ ಮಾಡ್ತಾನೆ. ಅದೇ ಮಕ್ಕಳು ಆ ಲ್ಯಾಂಟಿನ್ಗಳಿತ್ತಲ್ವಾ ರೋಡಲ್ಲಿ, ಆ ಲ್ಯಾಂಟಿನ್ಗಳನ್ನ ಇಟ್ಕೊಂಡು ಇವನ್ ಕಾರ್ ಹಿಂದೆನೆ ಓಡೋಡಿ ಬರ್ತಾ ಇರ್ತಾರೆ. ಅದನ್ನ ನೋಡಿದಂತ ಮಂಜುನಾಥ್ಗೆ ತುಂಬಾನೇ ಗಾಬರಿ ಆಗ್ಬಿಡತ್ತೆ. ಅವನು ಗಾಬರಿಲಿ ಕಾರ್ನ ಸ್ಪೀಡ್ ಮಾಡ್ತಾನೆ. ಸ್ಪೀಡ್ ಮಾಡ್ತಾ ಎಷ್ಟೇ ಮುಂದಕ್ಕೆ ಹೋದ್ರೂ ಕೂಡ ಆ ಮಕ್ಕಳು ಆ ಮಿರರಲ್ಲಿ ಕಾಣಿಸ್ತಾನೆ ಇರ್ತಾರೆ. ಅವರು ಕೂಡ ಅದೇ ಸ್ಪೀಡಲ್ಲಿ ಫಾಲೋ ಮಾಡ್ಕೊಂಡು ಓಡೋಡಿ ಬರ್ತಾ ಇರ್ತಾರೆ. ಒಂದು ಕ್ಷಣ ಮಂಜುನಾಥ್ಗೆ ತುಂಬಾನೇ ಶಾಕ್ ಆಗ್ಬಿಡತ್ತೆ. ಇಲ್ಲಿಂದ ಮೊದಲು ಹೋದ್ರೆ ಸಾಕಪ್ಪ ಅಂತ ಫಾಸ್ಟ್ ಆಗಿ ಓಡಿಸ್ಕೊಂಡು ಹೋಗ್ತಾ ಇದ್ದಾಗ ಮುಂದೆ ಒಬ್ಬ ವ್ಯಕ್ತಿ ಬೀಡಿ ಸೇದ್ಕೊಂಡು ನಿಂತ್ಕೊಂಡಿರ್ತಾನೆ. ಆ ವ್ಯಕ್ತಿ ನಿಲ್ಸು ನಿಲ್ಸು ಅಂತ ಹೇಳ್ತಾ ಇರ್ತಾನೆ. ಅವನ್ ಯಾರೋ ರೋಡ್ ಮಧ್ಯೆ ನಿಂತ್ಕೊಂಡು ನಿಲ್ಸಿ ನಿಲ್ಸಿ ಅಂತ ಹೇಳ್ತಾ ಇದ್ದ. ಆದ್ರೆ ಮಂಜುನಾಥ್ಗಾಗಿರುವಂತ ಅನುಭವಗಳಿಂದ ಅವನ್ಗೆ ನಿಲ್ಸೋ ಅಂತ ಮನಸ್ಥಿತಿನೇ ಇರಲಿಲ್ಲ. ಹೇಗಾದ್ರೂ ಮಾಡಿ ಜೋರಾಗಿ ಹೋಗ್ಬಿಟ್ಟಣ ಅಂತ ಡಿಸೈಡ್ ಆಗ್ತಾನೆ. ಆದ್ರೆ ಆ ವ್ಯಕ್ತಿನ ಅಬ್ಸರ್ವ್ ಮಾಡಿದಾಗ ಅವನ್ಗೆ ಸ್ವಲ್ಪ ವಯಸ್ಸಾಗಿರೋ ತರ ಕಾಣುತ್ತೆ. ಅದೇ ಕಾರಣಕ್ಕೆ ಅವನ್ ಕಾರ್ ನಿಲ್ಸೋದು. ಆ ವ್ಯಕ್ತಿ ಡೋರ್ ಗ್ಲಾಸ್ ಹತ್ರ ಬಂದು, ನೀನ್ ಯಾವುದೇ ಕಾರಣಕ್ಕೂ ಕಾರನ್ನ ನಿಲ್ಸ್ಲೇಬೇಡ ಅಂತ ಹೇಳ್ತಾನೆ. ಯಾವ್ದೇ ಲ್ಯಾಂಟಿನ್ ಕಂಡ್ರು ಅಥವಾ ಯಾರಾದ್ರೂ ಮಾತಾಡ್ಸಿದ್ರು ಕೂಡ ಮಾತಾಡ್ಲೇಬೇಡ, ಡೈರೆಕ್ಟ್ ಆಗಿ ಹೇಗ್ ಬಂದಿದ್ಯೋ ಹಾಗೆ ಫಾಸ್ಟ್ ಆಗಿ ಹೋಗ್ಬಿಡು ಅಂತ ಹೇಳ್ತಾನೆ. ಆಗ ಮಂಜುನಾಥ್, ನೀವ್ಯಾರು, ನೀವ್ಯಾಕಿದನ್ನ ನನ್ನ ಹತ್ರ ಹೇಳ್ತಿದ್ದೀರಾ ಅಂತ ಕೇಳಿದಾಗ ಆ ವ್ಯಕ್ತಿ ಸ್ವಲ್ಪ ಸಮಾಧಾನ ಮಾಡ್ಕೋ, ಏನು ಕೇಳೋದಕ್ಕೆ ಹೋಗ್ಬೇಡ, ನಿನ್ಗೆ ಎಲ್ಲ ಮುಂದೆ ಗೊತ್ತಾಗತ್ತೆ, ಈಗ ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಆಗ ನಿಮ್ಮ ಹೆಸರೇನು ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳೋದು ರಾಮಮೂರ್ತಿ. ಮೊದಲೇ ಮಂಜುನಾಥ್ಗೆ ತುಂಬಾ ಭಯ ಆಗಿದ್ರಿಂದ ಅವನು ಎಲ್ಲೂ ನಿಲ್ಲದೆ ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ. ಹಾಗೆ ಇನ್ನೊಂದು ವಿಷಯ, ಆ ವ್ಯಕ್ತಿಯಿಂದ ಮಂಜುನಾಥ್ ಮುಂದೆ ಹೋಗ್ತಾ ಇದ್ದಾಗ ಆ ವ್ಯಕ್ತಿ ನಿಂತಿದ್ನಲ್ವಾ, ಆ ಜಾಗವನ್ನ ಮಿರರ್ ಅಲ್ಲಿ ನೋಡಿದಾಗ ಆ ಜಾಗದಲ್ಲಿ ಅದೇ ಮಕ್ಕಳು ಲ್ಯಾಂಟಿನ್ ಇಟ್ಕೊಂಡು, ಆ ವ್ಯಕ್ತಿನೂ ಕೂಡ ಲ್ಯಾಂಟಿನ್ ಇಟ್ಕೊಂಡು ನಿಂತಿರ್ತಾನೆ. ಆದ್ರೆ ಈ ಸಲ ಆ ಮಕ್ಕಳು ಅವನನ್ನ ಫಾಲೋ ಮಾಡ್ಲಿಲ್ಲ. ಭಯದಲ್ಲೇ ಮನೆಗೆ ಹೋದಂತ ಮಂಜುನಾಥ್ ಮನೆ ಸೇರೋ ಅಷ್ಟರಲ್ಲಿ 2:40 ಅವನು ಇದ್ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಮೊದಲು ಮಲ್ಕೊಳ್ಳೋಣ ಅಂತ ಹೋಗಿ ಮಲ್ಕೋತಾನೆ. ಅವನು ಮಲ್ಗಿದ್ದಾಗ ಒಂದು ವಿಚಿತ್ರ ಕನಸು ಬೀಳುತ್ತೆ. ಅವನ್ ಯಾರನ್ನ ನೋಡಿದ್ನಲ್ವಾ ಅದೇ ವ್ಯಕ್ತಿ ಕನ್ಸಲ್ ಬರ್ತಾನೆ. ಆ ವ್ಯಕ್ತಿ ಕನ್ಸಲ್ ಬಂದು ಏನ್ ಹೇಳ್ತಾನೆ ಗೊತ್ತಾ, ನೋಡು, ಪ್ರತಿ ವರ್ಷ ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ತಂದೆಯ ತಿಥಿ ದಿನ ನಾವು ಯಕ್ಷಗಾನನ ಏರ್ಪಡಿಸ್ತೀವಿ. ಆ ಸಮಯದಲ್ಲಿ ಗೋರೆಗುಡ್ಡ ರೋಡಲ್ಲಿ ನಾವು ಕಲ್ಲುಗಳನ್ನ ಅಡ್ಡ ಇಡ್ತೀವಿ. ಆ ರೀತಿ ಕಲ್ಲುಗಳನ್ನ ರಸ್ತೆ ಮಧ್ಯ ಇಡೋದು ಯಾಕೆ ಗೊತ್ತಾ, ಅದಕ್ಕೊಂದು ನಿಗೂಢ ಕಥೆ ಇದೆ. ಹೀಗೆ ಒಂದಿನ ಪಕ್ಕದ ಊರಿನ ದಂಪತಿಗಳು ಯಕ್ಷಗಾನ ನೋಡೋದಕ್ಕೆ ಅಂತ ಬಂದಿರ್ತಾರೆ. ಅವ್ರ ಜೊತೆ 2 ಪುಟಾಣಿ ಮಕ್ಕಳು ಕೂಡ ಇರ್ತವೆ. ಅವ್ರು ವಾಪಸ್ ಹೋಗ್ತಿರ್ಬೇಕಾದ್ರೆ ಅವರಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಮಾಡಿದ್ದು ಕೂಡ ಒಬ್ಬ ಓಮ್ನಿ ಡ್ರೈವರ್. ಆ ಓಮ್ನಿ ಕಾರವನು ಡಿಕ್ಕಿ ಹೊಡೆದ್ಮೇಲೆ ಅವನು ಇಳಿದು ಅವ್ರಿಗೆ ಸಹಾಯ ಕೂಡ ಮಾಡೋದಿಲ್ಲ. ಅಲ್ಲಿಂದ ಡೈರೆಕ್ಟ್ ಆಗಿ ಫಾಸ್ಟ್ ಆಗಿ ಹೊರಟ್ಬಿಟ್ಟಿರ್ತಾನೆ. ಆದ್ರೆ ಆ ಹುಡುಗಿ ಮತ್ತೆ ಆ ಮಕ್ಕಳು ಅಲ್ಲೇ ಸ್ಪಾಟ್ ಅಲ್ಲಿ ಜೀವ ಕಳ್ಕೊತಾರೆ. ಆ ಹುಡುಗಿ ಕೂಡ ಬದುಕಿದ್ದಾಗ ಅವಳ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ. ಇನ್ನು ಈ ಘಟನೆ ಆದ್ಮೇಲೆ
ಅವಳು ಅಲ್ಲೇ ತಿರುಗಾಡ್ತಿದ್ದಾಳೆ ಅಂತ ಅಲ್ಲಿನ ಜನರು ಹೇಳ್ತಾರೆ. ಹಾಗೆ ತುಂಬಾ ಜನ ಯಕ್ಷಗಾನ ನೋಡೋಕೆ ಬಂದಂತ ಸಮಯದಲ್ಲಿ ಆ ರಸ್ತೆಯಲ್ಲಿ ಹೋದಾಗ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ರು ಅನ್ನೋದನ್ನ ಕೂಡ ಆ ವ್ಯಕ್ತಿ ಹೇಳ್ತಾನೆ. ಈ ರೀತಿಯಾದ ಇನ್ಸಿಡೆಂಟ್ಸ್ಗಳು ಯಾವಾಗ ನಡೆಯೋದು ಜಾಸ್ತಿ ಆಗುತ್ತೋ ಆಗ ಯಕ್ಷಗಾನ ನಡೆಯೋ ದಿನ ಆ ರಸ್ತೆಗೆ ಕಲ್ಲುಗಳಿಂದ ಅಡ್ಡ ಹಾಕ್ತಾರೆ. ಆ ಆತ್ಮದಿಂದ ಇನ್ಯಾರಿಗೂ ಸಮಸ್ಯೆ ಆಗ್ಬಾರ್ದು, ಆ ರಸ್ತೆಯಲ್ಲಿ ಯಾರು ಓಡಾಡಬಾರ್ದು ಅಂತ. ಆಗ ಕನ್ಸಲ್ಲಿ ಮಂಜುನಾಥ್ ಆ ಹುಡುಗಿ ಮತ್ತೆ ಮಕ್ಕಳು ತೀರೋದ್ರು, ಆದ್ರೆ ಅವಳ ಗಂಡ ಏನಾದ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಆಲ್ರೆಡಿ ಬೆಳಗ್ಗೆ ಆಗಿರತ್ತೆ. ಮಂಜುನಾಥ್ಗೆ ಎಚ್ಚರ ಆಗ್ಬಿಡತ್ತೆ. ಇದಾದ ಮೇಲೆ ಮಂಜುನಾಥ್ಗೆ ಅನುಭವಗಳು ಕಂಟಿನ್ಯೂಸ್ಲಿ ಆಗ್ತಾ ಇರತ್ತೆ. ಅವನ್ಗೆ ಸರಿಯಾಗಿ ನಿದ್ದೆ ಬರ್ತಾ ಇರಲ್ಲ. ನಿದ್ದೆ ಮಾಡಿದಾಗೆಲ್ಲ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಅವನು ಮಧ್ಯರಾತ್ರಿ ಎದ್ದು ಜೋರಾಗಿ ಕಿರ್ಚ್ಕೋತಾ ಇರ್ತಾನೆ. ಇದೆಲ್ಲ ಯಾವಾಗ ಅತಿ ಆಗೋದಕ್ಕೆ ಶುರುವಾಯಿತೋ ಮನೆಯವರು ಇದನ್ನೆಲ್ಲ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಏನಾಯ್ತು ಅಂತ ಕೂಡ ವಿಚಾರಿಸ್ತಾರೆ. ಆಗ ಮಂಜುನಾಥ್ ಅವನಿಗೆ ನಡೆದಿದ್ದನ್ನೆಲ್ಲ ಹೇಳಿದಾಗ ಮನೆಯವರು ಅವನ ಸಹ ಕಲಾವಿದನ ಹತ್ರ ಹೋಗಿ ವಿಚಾರಿಸ್ತಾರೆ. ಆ ಯಕ್ಷಗಾನ ಯಾರು ಏರ್ಪಡಿಸಿದ್ರೋ ಅವ್ರ ಹತ್ರ ಹೋಗಿ ವಿಚಾರಿಸಿದಾಗ ಗೊತ್ತಾಗತ್ತೆ, ಹೌದು ಈ ರೀತಿ ಒಂದಷ್ಟು ಇನ್ಸಿಡೆಂಟ್ಸ್ಗಳು ಅವ್ರ ಊರಲ್ಲಿ ಆಗಿತ್ತು ಅಂತ. ಈಗ ಈ ಕಥೆಯ ಟ್ವಿಸ್ಟ್, ಯಕ್ಷಗಾನ ಏರ್ಪಡಿಸಿದವರು ಈ ವಿಚಾರದ ಬಗ್ಗೆ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಗ ಒಂದಷ್ಟು ವಿಷಯಗಳಿಗೆ ಕ್ಲಾರಿಟಿ ಕೊಡ್ತಾರೆ. ಮಂಜುನಾಥ್ ಕನ್ಸಲ್ಲಿ ಬಂದಿದ್ದು ಆ ಹುಡುಗಿಗೆ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ ಅಂತ. ಆದ್ರೆ ನಿಜ ಜೀವನದಲ್ಲಿ ಆ ಹುಡುಗಿಗಲ್ಲ, ಅವಳ ಗಂಡನಿಗೆ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ. ಅವನು ಹುಚ್ಚನ ತರ ಬಿಹೇವ್ ಮಾಡ್ತಾ ಇದ್ದ. ಹಾಗೆ ಅವನ ಹೆಂಡತಿ ಮತ್ತೆ ಮಕ್ಕಳು ಜಸ್ಟ್ ಆಕ್ಸಿಡೆಂಟ್ ಇಂದ ತೀರೋಗಿಲ್ಲ, ಅವರನ್ನ ಇವನೇ ಕೊಂದಿದ್ದ ಅಂತ ಜನ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೆಷ್ಟೋ ಜನರನ್ನ ಕೊಲೆ ಮಾಡಿದ್ದ ಅಂತಾನು ಕೂಡ ಹೇಳ್ತಾರೆ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದ್ರೆ ಆ ವ್ಯಕ್ತಿಯ ಹೆಸರು ರಾಮಮೂರ್ತಿ ಅಂತ ಹೇಳ್ತಾರೆ. ಇದನ್ನ ಕೇಳಿದಂತ ಮಂಜುನಾಥ್ಗೆ ತುಂಬಾನೇ ಹೆದರಿಕೆ ಆಗ್ಬಿಡುತ್ತೆ. ಆ ಹುಡುಗಿ ನಿಮ್ಮನ್ನ ಡ್ರಾಪ್ ಕೇಳಿರೋದಕ್ಕೆ ನೀವಿವತ್ತು ಉಳ್ಕೊಂಡಿರೋದು ಅಂತ ಹೇಳ್ತಾರೆ. ಇದೆಲ್ಲ ಅನುಭವಗಳಾದ್ಮೇಲೆ ಒಂಥರ ಕನ್ಫ್ಯೂಷನ್ ಅಲ್ಲಿ ಇದ್ದಂತ ಮಂಜುನಾಥ್ ಇದೆಲ್ಲದಕ್ಕೂ ಪರಿಹಾರ ಬೇಕು ಅಂತ ಒಬ್ರು ಸ್ವಾಮಿಗಳ ಹತ್ರ ಹೋಗ್ತಾನೆ. ಆ ದೇವಸ್ಥಾನದ ಸ್ವಾಮಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ನೀನು ದಾರಿಲಿ ಒಂದು ಲ್ಯಾಂಟರ್ನ ನೋಡ್ದೆ, ಕಾರ್ ಇಳಿದು ಆ ಲ್ಯಾಂಟರ್ನ ಮುಟ್ಟದೇ ಇದ್ದಿದ್ರೆ ನಿನ್ಗೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ವೇನೋ. ಹಾಗೆ ಆ ಮರದಿಂದ ಬಂದಂತ ಧ್ವನಿನೂ ಕೂಡ ಅದೇ ವ್ಯಕ್ತಿದು. ಆ ಹುಡುಗಿ ಜಸ್ಟ್ ನಿನ್ನ ಹತ್ರ ಡ್ರಾಪ್ ಕೇಳಲಿಲ್ಲ, ಅವಳು ನಿನ್ನನ್ನೇ ಫಾಲೋ ಮಾಡಿ ಆ ವ್ಯಕ್ತಿಯಿಂದ ನಿನ್ನ ಪಾರ್ ಮಾಡಿದಾಳೆ ಅಂತ ಹೇಳ್ತಾರೆ. ಆ ದೇವಸ್ಥಾನದ ಸ್ವಾಮಿಗಳು ಏನೇನೆಲ್ಲ ಪರಿಹಾರ ಮಾಡಬೇಕು ಅಂತ ಹೇಳ್ತಾರೋ ಮಂಜುನಾಥ್ ಅದನ್ನ ಸರಿಯಾಗಿ ಫಾಲೋ ಮಾಡಿ ಎಲ್ಲವನ್ನ ಸಾಲ್ವ್ ಮಾಡ್ಕೋತಾನೆ. ಅದಾದ್ಮೇಲೆ ಆ ರಸ್ತೆ ಬಳಿ ಮಂಜುನಾಥ್ ಮತ್ತೆ ಹೋಗ್ಲೇ ಇಲ್ಲ. ಈ ಕಥೆನ ಕೇಳಿದಾಗ ನನಗೆ ಸ್ವಲ್ಪ ಕಾಲ್ಪನಿಕ ಅಂತ ಅನ್ನಿಸ್ತು. ಆದರೆ ಈ ಕಥೆನ ಕೇಳ್ತಾ ಇದ್ರೆ ಸ್ವಲ್ಪ ಥ್ರಿಲ್ಲು ಕೂಡ ಇತ್ತು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಹೋಪ್ ಈ ಕತೆ ನಿಮಗೆ ತುಂಬ ಇಷ್ಟ ಆಯಿತು ಅನ್ಕೋತೀನಿ. ಇದೇ ರೀತಿಯಾದ ನಿಗೂಢ ಕಥೆಗಳಿಗೆ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಾರದ ನಿಗೂಢ ಕಥೆ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.